ದರ್ಶನ್ಗೆ ಇವತ್ತು ಮಹತ್ವದ ದಿನ. ಯಾಕಂತ ಹೇಳಿದ್ರೆ ಕೋರ್ಟ್ ನಲ್ಲಿ ದರ್ಶನ್ ಕೇಸ್ನಲ್ಲಿ ಮಾಫಿ ಸಾಕ್ಷಿಗಳ ವಿಚಾರಣೆ ಇವತ್ತು ನಡೆಯಲಿದೆ. ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಏನು ಅರ್ಜಿ ಹಾಕಿದ್ದಾರೆ, ಆ ಅರ್ಜಿಯ ವಿಚಾರಣೆ ನಡೆಯಲಿದೆ. A14 ಪ್ರದೋಷ್, A10 ವಿನಯ್ ಈ ರೀತಿ ಅರ್ಜಿ ಹಾಕಿದ್ದಾರೆ. ನಾವು ಮಾಫಿ ಸಾಕ್ಷಿ ಆಗ್ತೀವಿ ಅಂತ. ಇವತ್ತು 59ನೇ CCH ಕೋರ್ಟ್ ಈ ಕುರಿತಾದ ಆದೇಶವನ್ನ ಕೊಡಲಿದೆ. ಪ್ರದೋಷ್ A14 ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಅರ್ಜಿ ಹಾಕಿದ್ದಾರೆ. ಇವರ ಪರ ವಕೀಲರು ಹಾಗೆಯೇ A10 ಆರೋಪಿ A10 ವಿನಯ್ ಕೂಡ ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು. ಈ ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಹೇಳಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಈ ಅರ್ಜಿಯನ್ನ ಕೋರ್ಟ್ ಏನ್ ಮಾಡುತ್ತೆ, ಒಂದ್ ವೇಳೆ ಇವ್ರುಗಳು ಮಾಫಿ ಸಾಕ್ಷಿ ಆದ್ರೆ ದರ್ಶನ್ಗೆ ಜೊತೆಗಿದ್ದವರೇ ಈ ಪ್ರಕರಣದಲ್ಲಿ ಕೊಲೆ ಪ್ರಕರಣಕ್ಕೆ ಸಾಕ್ಷಿ ಆಗ್ತಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಈಗ ಒಂದ್ ವೇಳೆ ಇವತ್ತು ಕೋರ್ಟ್ ಇವರನ್ನ ಮಾಫಿ ಸಾಕ್ಷಿ ಆಗೋದಕ್ಕೆ ಒಪ್ಕೊಂಡ್ರೆ ಮುಂದೆ ಯಾವ ರೀತಿ ಕಾನೂನಿನ ಕ್ರಮಗಳು ಯಾವ ರೀತಿ ಇರುತ್ತೆ, ಯಾವ ರೀತಿ ಈ ಕೇಸ್ ಹೋಗುತ್ತೆ ಅಂತ ಅನ್ಸುತ್ತೆ? ಜೊತೆಗೆ ಇವತ್ತು ಕೇಸ್ನ ವಿಚಾರಣೆ ಇರತಕ್ಕಂಥದ್ದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ಕೂಡ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿರುವಂತಹ ದರ್ಶನ್ರ ಸಹ ಆರೋಪಿಗಳು, ಅಂದ್ರೆ ದರ್ಶನ್ ಸೇರಿದಂತೆ ಇನ್ನುಳಿದಂತಹ ಆರೋಪಿಗಳು, ಅದರಲ್ಲೂ ಕೂಡ ಪ್ರಮುಖವಾಗಿ ಅವ್ರಿಗೆ ಯಾರು ಆಪ್ತರಾಗಿದ್ರು ಅವರೇ ಈಗ ಮಾಫಿ ಸಾಕ್ಷಿ ಅರ್ಜಿಯನ್ನು ಹಾಕಿರುವಂತದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಪ್ರದೋಷ್ ಮತ್ತೆ ವಿನಯ್ ಈ ಒಂದು ಮಾಫಿ ಸಾಕ್ಷಿ ಅರ್ಜಿಯನ್ನು ಹಾಕಿದ್ದಾರೆ. ಅದರಲ್ಲಿ ಪ್ರದೋಷ್ ಕೂಡ ಆ ಒಂದು ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ತುಂಬಾ ನೇರವಾದಂತಹ ಕೆಲವು ಆರೋಪಗಳನ್ನ ದರ್ಶನ್ ವಿರುದ್ಧವಾಗಿ ಮಾಡಿರುವಂತದ್ದು. ಮುಖ್ಯವಾಗಿ ಅಲ್ಲಿ ದರ್ಶನ್ ಆ ಒಂದು ಸಿಗರೆಟ್ ನಿಂದ ಸುಟ್ಟಿರುವಂತದ್ದಾಗಿರ್ಬೋದು, ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ರು, ಹಲ್ಲೆ ಮಾಡುವಂತ ಸಮಯದಲ್ಲಿ ನಾನು ಆತನನ್ನ ಬಿಡಿಸಿದ್ದೆ ಅನ್ನುವಂಥದ್ದನ್ನ ಇಲ್ಲಿ ಆತ ಉಲ್ಲೇಖ ಮಾಡಿರುವಂತದ್ದು. ರೇಣುಕಾಸ್ವಾಮಿಗೆ ನಾನು ಊಟ ನೀರನ್ನ ತಂದು ಕೊಟ್ಟಿದ್ದೆ, ನಾನು ಯಾವುದೇ ರೀತಿಯಾದಂತಹ ಹಲ್ಲೆ ಮಾಡಿಲ್ಲ, ನನಗೆ ಕ್ಷಮಾದಾನ ಕೊಡಬೇಕು ಅಂತ ಕೂಡ ಆತ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಉಲ್ಲೇಖಗಳನ್ನ ಮಾಡಿದ್ದಾನೆ. ಅದು ಅಲ್ಲದೆ ಇಲ್ಲಿ ಆತ ಹೇಳ್ತಾ ಇರುವಂತದ್ದು, ದರ್ಶನ್ ನನಗೆ ಒಂದು ಒತ್ತಡವನ್ನ ಹೇರಿದ್ರು, ಈ ಕೊಲೆ ಕೇಸಿಂದ ಪಾರು ಮಾಡಲು, ಅಂದ್ರೆ ಸಾಕ್ಷಿ ನಾಶ ಮಾಡೋದಕ್ಕಾಗಿ ನನಗೆ ಸಹಾಯ ಮಾಡು, ಇಲ್ಲವಾದಲ್ಲಿ ತಾನು ಗುಂಡು ಹಾರಿಸಿಕೊಂಡು ಸಾಯ್ತೀನಿ ಅನ್ನುವಂತ ರೀತಿಯಲ್ಲಿ ಬಾಸ್ ನನಗೆ ಹೇಳಿದ್ರು. ಆ ಒಂದು ಒತ್ತಡದಿಂದ ನಾನಿಲ್ಲಿ ಸಾಕ್ಷಿ ನಾಶಕ್ಕೆ ಬೇಕಾದಂತಹ ದುಡ್ಡನ್ನ ಹಂಚುವಂತದ್ದು, ಜೊತೆಗೆ ಆ ಒಂದು ಆರೋಪಿಗಳನ್ನ ಅಲ್ಲಿ ಸರೆಂಡರ್ ಆಗುವಂತೆ, ಜೊತೆಗೆ ಪೊಲೀಸ್ ಸಿಬ್ಬಂದಿಗೆ ಕರೆ ಮಾಡಿ ಸರೆಂಡರ್ ಆಗುವ ಬಗೆಗೆ ಮಾಹಿತಿ ನೀಡೋದಾಗಿ ಸಾಕ್ಷಿ ನಾಶ ಕೃತ್ಯದಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಅದನ್ನ ಹೊರತುಪಡಿಸಿ ನಾನು ಯಾವುದೇ ರೀತಿಯಾದಂತಹ ಕೃತ್ಯವನ್ನ ಇಲ್ಲಿ ಎಸಗಿಲ್ಲ ಅನ್ನುವಂಥದ್ದನ್ನ ಆ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಈ ಪ್ರದೋಷ್ ಉಲ್ಲೇಖ ಮಾಡಿರುವಂತದ್ದು. ಇವತ್ತು ದರ್ಶನ್ ಪರ ವಕೀಲರು ಇದನ್ನ ಆಕ್ಷೇಪಣೆ ಮಾಡೋದಕ್ಕಾಗಿ ಒಂದು ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಉಳಿದ ಆರೋಪಿಗಳಿಗೂ ಕೂಡ ಈ ಒಂದು ಅವಕಾಶ ಇರುತ್ತೆ. ಇವರು ಹೇಳ್ತಾ ಇರೋದೆಲ್ಲವೂ ಕೂಡ ಸುಳ್ಳು. ಈ ಹಂತದಲ್ಲಿ ಅಂದ್ರೆ ಟ್ರಯಲ್ ನ ಹಂತದಲ್ಲಿ ಬಂದು ಇವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಇದು ಸುಳ್ಳು ಅನ್ನುವಂತಹ ಹಂತದಲ್ಲಿ ಅವರು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಸದ್ಯ ಈ ಒಂದು ಮಾಫಿ ಸಾಕ್ಷಿಯನ್ನ ಉಳಿದಂತಹ ಆರೋಪಿಗಳು ಆಕ್ಷೇಪಣೆ ಸಲ್ಲಿಸಬಹುದಾ ಇಲ್ಲವಾ ಅನ್ನುವಂತಹ ವಿಚಾರಣೆ ಇವತ್ತಾಗುತ್ತೆ. ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಆಗುತ್ತೆ. ಆ ಬಳಿಕ ಮಾಫಿ ಸಾಕ್ಷಿಯನ್ನ ಪರಿಗಣಿಸಬೇಕಾ ಬೇಡವಾ ಅನ್ನುವಂಥದ್ದನ್ನ ಕೋರ್ಟ್ ಇವತ್ತು ಆದೇಶ ಪ್ರಕಟ ಮಾಡುವಂತದ್ದು. ಅದಲ್ಲದೆ ಇಲ್ಲಿ ಪ್ರಾಸಿಕ್ಯೂಷನ್ ಈಗಾಗಲೇ ಈ ಒಂದು ಮಾಫಿ ಸಾಕ್ಷಿಯನ್ನ ಒಪ್ಕೊಂಡಿರುವಂತದ್ದು, ಪರಿಗಣನೆ ಮಾಡಿದೆ. ಕೋರ್ಟ್ ಈ ಒಂದು ಮಾಫಿ ಸಾಕ್ಷಿಯನ್ನ ಪರಿಗಣನೆ ಮಾಡಿದ್ದೇ ಆದಲ್ಲಿ ಅಂತಿಮವಾದಂತಹ ಒಂದು ಜಡ್ಜ್ಮೆಂಟ್ಗೆ ಟ್ರಯಲ್ ಕೂಡ ಶುರುವಾಗುತ್ತೆ. ಆ ಬಳಿಕ ದರ್ಶನ್ಗೆ ಮುಖ್ಯವಾಗಿ, ಯಾಕಂದ್ರೆ ಪ್ರತಿ ಕೇಸ್ನಲ್ಲಿ ಸಾಂದರ್ಭಿಕ ಸಾಕ್ಷಿ ಇರುತ್ತೆ, ಇಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಮಾಫಿ ಸಾಕ್ಷಿ ಕೋರಿ ಬಂದಿರುವಂತದ್ದು. ಹಾಗಾಗಿ ಇದು ಸಂಕಷ್ಟ ತರುವಂತಹ